ದಿವಿಜು ಒಲಿಂಪಿಯಾಡ್ದು ಫೋಟೋ ಹಾಕಿದಾಗ ತುಂಬ ಜನ ಏನಿದು ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರಿ. ಸೊ ಒಲಿಂಪಿಯಾಡ್ ಈಸ್ ಎ ಕಾಂಪಿಟೇಟಿವ್ ಎಕ್ಸಾಮ್. ನಾನು ಜನರಲಿ ಮಕ್ಕಳಿಗೆ ತುಂಬ ಪುಷ್ ಮಾಡೋದಿಲ್ಲ. ನಾನು ಸ್ಪೆಷಲಿ ಅವ್ರ ಜೊತೆ ಓದ್ಲಿಕ್ಕಾಗಲಿ ದಿನಾಗಲೂ ಪಾಠ ಬರ್ಸೋದಾಗಿ ಕೂಡ್ಲಿಕ್ಕೆ ಆಗೋದೂ ಇಲ್ಲ. ಅದು ಇಂಟ್ರೆಸ್ಟು ನನ್ನಲ್ಲಿ ಇಲ್ಲ. ನಾನು ಅವರಿಗೆ ಏನು ಹೇಳೋದು, ನಿಮ್ಗೆ ಎಲ್ಲೇ ತೊಂದರೆ ಆದರೂ ಬಂದು ನನ್ನ ಕೇಳಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ. ಸೊ ನನ್ನ ಫೋಕಸ್ ಏನು, ಅವರ ಓವರ್ ಆಲ್ ಡೆವಲಪ್ಮೆಂಟ್. ಅಕಾಡೆಮಿ ಮಾತ್ರ ಅಲ್ಲ, ರೆಗ್ಯುಲರ್ ರುಟೀನ್ ಕ್ಲಾಸಸ್ ಮಾತ್ರ ಅಲ್ಲ. ಹೀಗೆ ನಾನು ನನ್ನ ಫ್ರೆಂಡು ಒಂದ್ಸತಿ ನನ್ನ ಮಗು ಜೊತೆಗಿದ್ದಾಗ ತುಂಬ ನಂಬರ್ಸಲ್ಲಿ ಇಂಟ್ರೆಸ್ಟ್ ತೋರಿಸ್ದ. ಸೊ ಅವ್ನು ಹೇಳ್ದ ಒಲಿಂಪಿಯಾಡ್ ಚೆಕ್ ಮಾಡು, ಇವನು ಸ್ವಲ್ಪ ಸ್ಮಾರ್ಟ್ ಇದ್ದಾನೆ ಮ್ಯಾಥ್ಸಲ್ಲಿ ಅಂತ. ಸೊ ಹಾಗಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿದೆ. ಒಂದು ಸ್ವಲ್ಪ ದಿನದಿಂದ ಮಾಡ್ತಾ ಇದ್ದೀವಿ. ಅವನೆಲ್ಲ ಸಮ್ಸು ಕರೆಕ್ಟಾಗಿ ಮಾಡ್ತಾನೆ, ನಂಬರ್ಸಲ್ಲಿ ಇಂಟ್ರೆಸ್ಟ್ ಇದೆ. ಯಾವ ಅಬ್ಯಾಕಸ್ ಯಾವ ಕ್ಲಾಸಸ್ಸು ನಾನು ಕಳಿಸಿಲ್ಲ. ನಾನು ಅವನು ಕೂತ್ಕೊಂಡು ಹೀಗೆ ಫ್ರೀ ಆದಾಗ ಮಾಡ್ತಿರ್ತೀವಿ. ಸೊ ಹಿ ಡಿಡ್ ಇಟ್ ವೆಲ್. ಹಾಗಾಗಿ ಸ್ಕೂಲಲ್ಲೂ ಆಪ್ಟ್ ಮಾಡಿ ಅದನ್ನು ಆನ್ಸರ್ ಮಾಡಿದ್ದಾನೆ. ಸೊ ಏನಾಗುತ್ತೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್, ಇದು ಒಲಿಂಪಿಯಾಡ್ ಮ್ಯಾಥಮೆಟಿಕ್ಸ್, ಅವರು ಬಹಳಷ್ಟು ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಕ್ಕಳು ಬೆಳೀತಾ ಇದ್ದಂಗೆ ಅವ್ರಿಗೆ ಬೇರೆ ಸ್ಕೂಲಲ್ಲಿ ಅಡ್ಮಿಷನ್ಗಾಗಲಿ ಅವ್ರಿಗೆ ಸ್ಕೋರ್ ನೋಡ್ತಾರೆ, ಕಾಲೇಜಸ್ಗಾಗಲಿ ಸ್ಯಾಟ್ ಬರೆದು ಅಬ್ರಾಡ್ ಹೋಗ್ತಾರೆ ಅಂದ್ರೂ ಎಲ್ಲ ಕಡೆ ಮಾನ್ಯತೆ ಪಡೆದಿದೆ ಅಂತ ಹೇಳ್ತಾರೆ. ಮತ್ತು ಒಲಿಂಪಿಯಾಡ್ ISO IFO ಆ ಥರದ್ದು ಬಹಳಷ್ಟು ಬೇರೆ ಬೇರೆ ಆರ್ಗನೈಸರ್ಸ್ ಅರೇಂಜ್ ಮಾಡ್ತಿದ್ದಾರೆ. ಅದು ಒಂದು ಫ್ಯಾಕ್ಟರ್ ನೀವು ಚೆಕ್ ಮಾಡ್ಬೋದು. ಸ್ಕೂಲಿಂದಾನೇ ಎಷ್ಟೋ ಜನ ಎಕ್ಸಾಮ್ಸ್ ಬರೆಸ್ತಿದ್ದಾರೆ. ಇವನು ಸ್ಕೂಲಿಂದ ಬರ್ದ. ಸೊ ದಿಸ್ ಇಸ್ ಆಲ್ ಅಬೌಟ್ ವಾಟ್ ಐ ನೋ ಅಬೌಟ್ ಒಲಿಂಪಿಯಾಡ್ ಎಕ್ಸಾಮ್. ಇನ್ನೂ ಏನಾದರೂ ಬೇಕಿದ್ರೆ ನೀವು ಆನ್ಲೈನ್ ಹುಡುಕೊಳ್ಬೋದು. ಮತ್ತು ತುಂಬ ತಲೆ ಕೆಡಿಸ್ಕೊಳ್ಬೇಡಿ, ಎಲ್ಲರೂ ಎಲ್ಲ ಮಾಡಲೇಬೇಕು ಅಂತೆಲ್ಲ. ದಿಶಾ ಬರೆದಿಲ್ಲ, ದಿವಿಜ್ಗೆ ಇಂಟ್ರೆಸ್ಟ್ ಇದೆ, ಬರೆಸ್ತಾ ಇದ್ದೀನಿ. ಸೊ ಅಷ್ಟೇ, ದ್ಯಾಟ್ ಇಸ್ ಮೈ ಪಾಲಿಸಿ. ಕೀಪ್ ದೆಮ್ ಹ್ಯಾಪಿ ಆ್ಯಂಡ್ ಬಿ ಹ್ಯಾಪಿ.